ಸ್ಪೆಷಲ್ ಆಗಿರೋದು ಮಾಡಿದ್ದೀನಿ. ಒಂದ್ಸರಿ ಹೇಳಿದ್ರು ಒಂದು ಮೈಸೂರು ಫ್ಯಾಮಿಲಿ ಅಲ್ವಾ, ನಿಮಿಷ ಇಲ್ಲಿ ಬೇಕಂತೆ. ಗುಡ್ಡ ಗಾಡಿ ಎತ್ತು ಕಟ್ಟೆ ಬಿಡ್ತಾ ಇದೆ ಸಸಿ ಗೊತ್ತಿದೆಯಲ್ಲ, ರಂಗನಾಥ ಸ್ವಾಮಿ ಅವ್ರು ಮಾತಾಡಿದ್ರಂತೆ ಕುಡಿಯುವ ಇಲ್ಲಿ ಬಂದು ನಮಗೆಲ್ಲ ಖುಷಿ ಆಯಿತು, ಸಂತೋಷ ಆಯಿತು. ಇವಾಗ ಹೊಸದಾಗಿ ಬಂದಿದ್ದೀವಿ ಅಂತ ಮಾತಾಡೋದು ಅಪ್ಪ ಇದು ಬರ್ತದೆ ಟಿವಿಲಿ. ಹೋಗ್ಲಿ ಆಗಲೇ ಬಿಡಿ. ನಿಂಗೆ ಏನು ಇಷ್ಟ?
ಸೋನಿ ಹೆಂಗೆ ಗೊತ್ತಾಯ್ತು ಅಂತ ಊಟ ಕೊಡಲ್ಲ. ಹೇಳಿ ಮೇಡಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ನೋಡೋಕ್ಕೋಸ್ಕರ ಜನ ಬರಬೇಕು. ಹಾಂ, ಏನೇನೆಲ್ಲ ನೋಡಿದ್ರಿ ಮೇಡಮ್? ಈಗ ನೋಡ್ತಾ ಇದ್ದೀನಿ. ಗೊಂಬೆಗಳು ಏನೇನೆಲ್ಲ ನೋಡಿದ್ರಿ? ದೇವರು ನೋಡಿದ್ದೀನಿ, ಹಸುಕರು ನೋಡಿದ್ದೀನಿ, ಗಜಲಕ್ಷ್ಮಿ, ಅಷ್ಟಲಕ್ಷ್ಮಿ ಎಲ್ಲ ನೋಡಿದ್ದೀನಿ. ಮೇಡಮ್, ಸ್ಟೋರು ಇದು ಸೋಷಿಯಲ್ ಮೀಡಿಯಾ ಯುಗ, ಎಲ್ಲ ಕೂಡ ಮೊಬೈಲಲ್ಲಿ ಅಡಿಕ್ಟ್ ಆಗಿರ್ತಾರೆ. ಇಂಥ ಟೈಮಲ್ಲಿ ಇಂಥ ಸಾಂಪ್ರದಾಯಿಕ ಗೊಂಬೆಗಳು ನೋಡಿ ಏನು ಅನಿಸುತ್ತೆ ನಿಮಗೆ? ತುಂಬ ಚೆನ್ನಾಗಿ ಖುಷಿ ಆಯಿತು. ಆ ಥರ ಮಾಡೋದಕ್ಕೆ ಎಲ್ಲರಿಗೂ ಆಗಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಮ್ಮ ಹೆಸರು? ಪದ್ಮಾವತಿ. ಎಷ್ಟು ವರ್ಷದಿಂದ ಬರ್ತದೆ? ಮತ್ತೆ ಸೇಮ್ ಏನು? ಹಾಂ, ನಮ್ಮ ಈ ದಸರಾ ಸಂಪ್ರದಾಯವನ್ನು ನಮ್ಮ ತಾಯಿಯವರು ನಡ್ಸ್ಕೊಂಡ್ಬರ್ತಾಯಿದ್ರು. ಅವರ ಮಾರ್ಗದರ್ಶನದಿಂದ ಇವತ್ತಿನ ದಿನ ನಾವು ಈ ಒಂದು ದಸರಾ ಸಮಯದಲ್ಲಿ ಈ ಗೊಂಬೆ ಪ್ರದರ್ಶನ ಮಾಡ್ತಾಯಿದ್ದೀವಿ. ಹಂತ ಹಂತವಾಗಿ ನಾವು ಬೇರೆ ಊರಿಗೆ ಹೋದಾಗ ನಮ್ಮ ಎಲ್ಲೆಲ್ಲಿ ಗೊಂಬೆಗಳು ಚೆನ್ನಾಗಿ ಕಾಣುತ್ತೋ ಆ ಗೊಂಬೆಗಳನ್ನೆಲ್ಲ ತೊಗೊಂಡು ಅದನ್ನು ಕಲೆಕ್ಟ್ ಮಾಡಿ ಈ ಒಂದು ಮಟ್ಟಕ್ಕೆ ಒಂದು 3,000 ಗೊಂಬೆಗಳನ್ನು ಕಲೆಕ್ಷನ್ ಮಾಡಿದ್ವಿ. ಇದರಲ್ಲಿ ಸುಮಾರು ಗೊಂಬೆಗಳು ಬರೀ ಫೇಸ್ ತೊಗೊಂಡು ಆ ಫೇಸ್ಗೆ ನಮ್ಮ ಮನೆಯವರು ಸ್ವತಃ ಅವರೇ ಒಂದು ದೇಹವನ್ನು ರೆಡಿ ಮಾಡಿ ಅಲಂಕಾರಗಳನ್ನು ಮಾಡ್ತಕ್ಕಂಥ ಒಂದು ಕಲೆ ಹೋಗಿದೆ. ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಥರ ಆಗಿ ನಾವು ಒಂದು ಭಗವಂತನ ಆಶೀರ್ವಾದದಿಂದ ದೇವಿ ಅನುಗ್ರಹದಿಂದ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬರ್ತಾ ಇದ್ವಿ. ಗುರುಗಳೇ, ಗೊಂಬೆಗಳೆಲ್ಲ ಎಲ್ಲಿಂದ ತಂದಿದ್ರಿ? ಹೀಗೆಲ್ಲ ಇದ್ದು ಎಲ್ಲ ನಾವು ಎಲ್ಲೆಲ್ಲಿ ಯಾತ್ರೆ ಹೋಗ್ತೀವಿ, ಎಲ್ಲೆಲ್ಲಿ ಬೇರೆ ಊರಿಗೆ ಹೋಗ್ತಾ ಇರ್ತೀವಿ, ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೆ ನಮಗೆ ಆ ಜಾಗದಲ್ಲೆಲ್ಲ ಗೊಂಬೆಗಳನ್ನ ನಾವು ಒಂದೊಂದು ಸತಿ ಹೋದಾಗಲೂ 1, 2, 5 ಗೊಂಬೆಗಳು ತೊಗೊಂಡು ನಾವು ಕಲೆಕ್ಟ್ ಮಾಡಿದ್ವಿ. ಎಷ್ಟು ವರ್ಷದಿಂದ ಕೂರಿಸಿದ್ರಿ? ಸುಮಾರು ನಾವು ಒಂದು 40 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ಹಾಂ, ಪ್ರತಿ ವರ್ಷವೂ ತಪ್ಪದೇ ಕೂರಿಸ್ತೀವಿ. ಈಗ ಏನೇನು ಥೀಮ್ಸ್ಗಳು ಮಾಡಿದ್ದೀರಿ ಈಗ ನೀವು? ಇದರಲ್ಲಿ ನಾವು ಭಗವಂತನ ಲೀಲೆಗಳು, ಕೃಷ್ಣ ಲೀಲೆ, ವಿಷ್ಣು ದಶಾವತಾರ, ಆಮೇಲೆ ಅಷ್ಟಲಕ್ಷ್ಮಿಯರು, ಈ ಥರ ಆಗಿ ಭಗವಂತನ ಒಂದು ಲೀಲೆ ಏನಿದೆ, ಅವನ ಅವತಾರಗಳೇನಿದೆ ಅಷ್ಟನ್ನು ಆದಷ್ಟುವೇ ಕಲೆಕ್ಷನ್ ಮಾಡಿ ಆ ಗೊಂಬೆಗಳನ್ನ ಇಟ್ಟಿದ್ವಿ. ನಿಮ್ಮ ಹೆಸರು? ಕೃಷ್ಣ ಶರ್ಮ ಅಂತ.